ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗಿರಳ್ಳಿ. ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಮುಜುಗರ ತರುವಂತಹ ಒಂದು ಬೆಳವಣಿಗೆ ಆಗಿರುವಂಥದ್ದು ಅದು ಶಾಸಕ ಚಂದ್ರು ಲಮಾಣಿ ಅವರ ಲಂಚ ಪ್ರಕರಣ ಸಂಬಂಧ. ಈಗಾಗಲೇ ರಾಜ್ಯ ಬಿಜೆಪಿ ಒಂದು ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಮಿಷನ್ ಮತ್ತೆ ಭ್ರಷ್ಟಾಚಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಪಕ್ಷದ ಶಾಸಕರು ಇದೀಗ ಲಂಚ ಪ್ರಕರಣದಲ್ಲಿ ಈಗ ಸಿಕ್ಕಾಕೊಂಡಿರುವಂಥದ್ದು. ಈ ಒಂದು ವಿಚಾರ ರಾಜ್ಯ ಬಿಜೆಪಿಗೆ ಒಂದು ರೀತಿ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಇಡೀ ರಾಜ್ಯ ಆಗಿರ್ಬೋದು ಮತ್ತೆ ದೇಶದಲ್ಲಿ ಒಂದು ರೀತಿ ಭ್ರಷ್ಟಾಚಾರ ನಿರ್ಮೂಲನೆಗೆ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿರುವಂಥದ್ದು. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನಾಯಕತ್ವದ ಕೇಂದ್ರದ NDA ಸರ್ಕಾರ ಏನಿದೆ, ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ದಿಟ್ಟವಾದಂತಹ ಕ್ರಮಗಳನ್ನ ಕೈಗೊಳ್ಳೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಇದ್ದೇವೆ ಅನ್ನೋ ಒಂದು ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಸೇರಿದಂತೆ ಎಲ್ಲರೂ ಕೂಡ ಈಗಾಗಲೇ ಕೊಡ್ತಾ ಇರುವಂತದ್ದು. ಇದ್ರ ಜೊತೆಗೆ ರಾಜ್ಯ ನಾಯಕರುಗಳು ಕೂಡ ಎಲ್ಲೊಂದ್ ಕಡೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅದರ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕು, ಅದ್ರ ಮುಖಾಂತರವಾಗಿ ಭ್ರಷ್ಟ ಸರ್ಕಾರವನ್ನ ಕಿತ್ತೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲೇನೆ ಇಲ್ಲೊಂದ್ ಕಡೆ ಅವರ ಪಕ್ಷದ ಶಾಸಕರಾಗಿರ್ತಕ್ಕಂಥ ಶಿರಹಟ್ಟಿ MLA ಆಗಿರ್ತಕ್ಕಂಥ ಚಂದ್ರು ಲಮಾಣಿ ಏನಿದ್ದಾರೆ, ಎಲ್ಲೋ ಒಂದ್ ಕಡೆ ನಿನ್ನೆ ದಿನ ಗದಗದಲ್ಲಿ ಮುಖ್ಯವಾಗಿ 5 ಲಕ್ಷ ಲಂಚವನ್ನ ತೆಗೆದುಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಈಗ ಬಿದ್ದಿರುವಂತದ್ದು. ಇದೀಗ ಆ ಒಂದು ಶಾಸಕರು ಕೂಡ ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ, ವಿಚಾರಣೆ ಕೂಡ ಎದುರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪೊಲೀಸರು ಮತ್ತೆ ಲೋಕಾಯುಕ್ತ ಪೊಲೀಸರು ಏನ್ ಕ್ರಮವನ್ನು ಕೈಗೊಳ್ತಾರೆ ಅದರ ಆಧಾರದ ಮೇಲೆ ಶಾಸಕರ ಭವಿಷ್ಯ ನಿಂತಿರುವಂತದ್ದು. ಈಗ ಈ ಒಂದು ಬೆಳವಣಿಗೆ ರಾಜ್ಯ ಬಿಜೆಪಿಗೆ ಒಂದು ರೀತಿ ಮುಜುಗರ ಮತ್ತೆ ದೊಡ್ಡ ಮಟ್ಟದ ಇಕ್ಕಟ್ಟಿಗೆ ಸಿಲುಕಿಸಿರುವಂತದ್ದಂತೂ ಸತ್ಯ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಶಾಸಕರು ಈಗ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಆಡಳಿತ ಪಕ್ಷ ಅಂದ್ರೆ ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡದಂತ ಸಂದರ್ಭದಲ್ಲಿ ಈಗ ತಮ್ಮದೇ ಪಕ್ಷದ ಶಾಸಕರು ಈ ರೀತಿಯಿಂದ ಈಗ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಸಹಜವಾಗಿಯೇ ತಮ್ಮ ವಿರೋಧಿಗಳಿಗೆ ಏನೂ ಕೂಡ ಉತ್ತರ ಕೊಡ್ಲಾಗದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅದರ ಪೂರಕವಾಗಿಯೇ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿಯೇ ರಾಜ್ಯ ಬಿಜೆಪಿಯ ಅಣಿಯುವಂತೆ ನಿಟ್ಟರು ಕೂಡ ಮುಂದಾಗಿರುವಂತದ್ದು. ಬಿಜೆಪಿಯವರು ಈಗ ಏನ್ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಆದಿಯಾಗಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ, DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಈಗಾಗಲೇ ಮಾತಾಡ್ತಿರುವಂತದ್ದು. ಸಹಜವಾಗಿಯೇ ಈ ಒಂದು ಬೆಳವಣಿಗೆ ರಾಜ್ಯ ಬಿಜೆಪಿಗೆ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರಕ್ಕೆ ಸಿಲುಕಿಸಿರುವಂತದ್ದು. ಈಗ ಈ ಒಂದು ಮುಜುಗರದಿಂದ ಪಾರಾಗುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಯಾವ ರೀತಿಯಿಂದ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಬಹುಶಃ ಏನಾದರೂ ಶಾಸಕ ಚಂದ್ರು ಲಮಾಣಿ ಅವರನ್ನ ಅಮಾನತು ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳುತ್ತಾ ಅನ್ನೊಂದು ಪ್ರಶ್ನೆ ಇದೀಗ ರಾಜ್ಯ ಬಿಜೆಪಿ ಉದ್ಭವವಾಗಿರುವಂತದ್ದು. ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಮತ್ತೆ ರಾಜ್ಯ ಮಟ್ಟದ ಸದ್ದು ಗದ್ದಲಕ್ಕೆ ಕಾರಣವಾಯಿತು, ಮತ್ತೆ ಆಡಳಿತ ಪಕ್ಷ ಕಾಂಗ್ರೆಸ್ಗೂ ಕೂಡ ಒಂದು ಅಸ್ತ್ರವಾಗಿ ಪರಿಣಮಿಸಿತು, ಮತ್ತೆ ಬಿಜೆಪಿಗೂ ಕೂಡ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಎಲ್ಲದರ ಬಗ್ಗೆನೂ ಕೂಡ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸಂಪೂರ್ಣವಂತ ಮಾಹಿತಿಯನ್ನು ತೆಗೆದುಕೊಂಡಿರುವಂತದ್ದು, ವರದಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು. ವರದಿಯ ಆಧಾರದ ಮೇಲೆ ಎಲ್ಲೊಂದು ಕಡೆ ಶಾಸಕ ಚಂದ್ರು ಲಮಾಣಿ ಅವರ ವಿರುದ್ಧವಾಗಿ ಅಂದ್ರೆ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಅವ್ರನ್ನ ಕೆಲವೊಂದ್ ಕಡೆ ಅವ್ರನ್ನ ಅಮಾನತುಗೊಳಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನೋ ಒಂದು ಚರ್ಚೆಗಳು ಕೂಡ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈ ಹಿಂದೆ ಯಡಿಯೂರಪ್ಪನವರು ಅಂದ್ರೆ ಯಡಿಯೂರಪ್ಪ ಮತ್ತೆ ಬಸವರಾಜ ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವರು ಅಂದ್ರೆ ಅವರು ಶಾಸಕರಾಗಿದ್ರು, ಆಡಳಿತ ಪಕ್ಷದಲ್ಲೇನೆ ಶಾಸಕರಾಗೋದ್ರ ಮುಖಾಂತರವಾಗಿ KSDL ಅಧ್ಯಕ್ಷರಾಗೂ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರ ಪುತ್ರ ಪ್ರಶಾಂತ್ ಮಾಡಾಳ್ ವಿರೂಪಾಕ್ಷಪ್ಪರವರು KS ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ 40 ಲಕ್ಷ ಲಂಚವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ತಮ್ಮ ತಂದೆಯ ಪರವಾಗಿ 40 ಲಕ್ಷ ಹಣವನ್ನ ತೆಗೆದುಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಅಂತ ಸಂದರ್ಭದಲ್ಲಿ ಅದಾದ ಬಳಿಕವಾಗಿ ಅಧಿಕಾರಿಗಳು ಕೂಡ ಶಾಸಕರ ಕಚೇರಿ ಮತ್ತೆ ಮನೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಧಿಕ ಹಣ ಕೂಡ ಪತ್ತೆಯಾಗಿತ್ತು. ಅಂತ ಸಂದರ್ಭದಲ್ಲಿ ಒಂದು ರೀತಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ನಡೆ ಸ್ವತಃ ಆಡಳಿತ ಪಕ್ಷದ ಶಾಸಕರನ್ನೇ ಒಂದು ರೀತಿ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಸಿಲುಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ಆಡಳಿತ ಪಕ್ಷ ದೊಡ್ಡ ಮಟ್ಟದ ಮುಜುಗರಕ್ಕೆ ಒಳಪಟ್ಟಿತ್ತು. ಅಂತ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಅವ್ರನ್ನ KSDL ಅಧ್ಯಕ್ಷ ಸ್ಥಾನಕ್ಕೆ ಸ್ವತಃ ಮಾಡಾಳ್ ವಿರೂಪಾಕ್ಷಪ್ಪನವರು ಯಾವಾಗ ಆ ಪ್ರಕರಣ ಹೊರಗೆ ಬಂತು ಅದಾದ ಬಳಿಕವಾಗಿ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಮಾಡಾಳ್ ವಿರೂಪಾಕ್ಷಪ್ಪನವರು. ಅದಾದ ಬಳಿಕವಾಗಿ ಅವರು ಶಾಸಕರಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪಕ್ಷದಿಂದ ಅವ್ರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವ
ಸ್ಥಾನದಿಂದ ಅವ್ರನ್ನ ಅನರ್ಹಗೊಳಿಸುವ ನಿಟ್ಟಿನಲ್ಲಿ ಅಂದ್ರೆ ಅಮಾನತುಗೊಳಿಸುವ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದ್ರು. ಆ ಮುಖಾಂತರವಾಗಿ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಹೈಕಮಾಂಡ್ ನಾಯಕರು ಮುಂದಾದ್ರು. ಯಾಕಂದ್ರೆ ಆಡಳಿತ ಪಕ್ಷದ ಶಾಸಕರೇ ಆ ರೀತಿಯಾದಂತಹ ಭ್ರಷ್ಟಾಚಾರಕ್ಕೆ ಸಿಲುಕೊಂಡಂತಹ ಸಂದರ್ಭದಲ್ಲಿ ಸಹಜವಾಗಿನೇ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರ ಒಳಬೇಕಾಗತ್ತೆ. ಹಾಗಾಗಿನೇ ಈ ಒಂದು ಮುಜುಗರದ ಒಳಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಇಲ್ಲ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಅವರ ವಿರುದ್ಧವಾಗಿ ಒಂದು ರೀತಿ ಅಮಾನತುಗೊಳಿಸೋದ್ರ ಮುಖಾಂತರವಾಗಿ ಆಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಮುಂದಾಗಿದ್ರು. ಇದೀಗ ಅದೇ ರೀತಿಯಾದಂತಹ ಒಂದು ಸಂದರ್ಭ ಈಗ ಮತ್ತೊಮ್ಮೆ ಶಾಸಕ ಚಂದ್ರು ಲಮಾಣಿ ಅವರ ವಿಚಾರದಲ್ಲೂ ಕೂಡ ಬರ್ಬೋದು ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ರಾಜ್ಯ ಬಿಜೆಪಿಯಲ್ಲಿ. ಹೀಗಾಗಿ ಇವತ್ತು ಅಥವಾ ನಾಳೆ ಶಾಸಕ ಚಂದ್ರು ಲಮಾಣಿ ಅವರ ವಿಚಾರಣೆ ಏನ್ ಡೆವಲಪ್ಮೆಂಟ್ ಆಗುತ್ತೆ, ಮತ್ತೆ ಪೊಲೀಸರು ಏನ್ ನಡೆಯನ್ನು ತೋರ್ತಾರೆ, ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅವರು ವಿಚಾರವಾಗಿ ಏನು ಕ್ರಮವನ್ನ ಕೈಗೊಳ್ತಾರೆ, ಮತ್ತೆ ಅಂತಿಮವಾಗಿ ಕೋರ್ಟ್ ನಲ್ಲಿ ಅಂದ್ರೆ ನ್ಯಾಯಾಲಯದಲ್ಲೂ ಕೂಡ ಏನ್ ತೀರ್ಪು ಬರುತ್ತೆ, ಶಾಸಕರ ಒಂದು ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಪನ್ನ ಕೊಡುತ್ತೆ, ಅದರ ಆಧಾರದ ಮೇಲೆ ಮುಂದೆ ಅವರ ವಿರುದ್ಧವಾಗಿ ಒಂದು ರೀತಿ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂಥದ್ದು ಅಂದ್ರೆ ಶಾಸಕ ಚಂದ್ರು ಲಮಾಣಿ ಅವರನ್ನ ಅಮಾನತು ಮಾಡುವಂತ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಭ್ರಷ್ಟಾಚಾರದ ಆರೋಪಗಳು ಇದೀಗ ಕೇಳಿ ಬಂದಿರುವಂತದ್ದು. ಒಂದ್ ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈಗಾಗಲೇ ಶಾಸಕ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಅದಾದ ಬಳಿಕವಾಗಿ ಸಚಿವ ಆರ್ ಬಿ ತಿಮ್ಮಪ್ಪ ಅವರ ಮೇಲೂ ಕೂಡ ಇಲ್ಲೊಂದ್ ಕಡೆ ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಕೇಳಿ ಬಂದಿರುವಂತದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ತಾಂಡವ ಮಾಡ್ತಿದೆ ಅನ್ನೋ ಮಾತನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಹೇಳ್ತಾನೆ ಬರ್ತಾ ಇದ್ರು. ಈಗ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಸದನದಲ್ಲಿ ಎಳೆಯುವಂಥದ್ದು ಮತ್ತೆ ಬರ್ತಕ್ಕಂತಹ ವಿಧಾನಮಂಡಲ ಅಧಿವೇಶನ ಅಂದ್ರೆ ಬಜೆಟ್ ಅಧಿವೇಶನದಲ್ಲೂ ಕೂಡ ಈ ಒಂದು ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೂಡ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಆದರೆ ಇಂತಹ ಸಂದರ್ಭದಲ್ಲಿ ತಮ್ಮದೇ ಪಕ್ಷದ ಶಾಸಕರಾಗಿರ್ತಕ್ಕಂಥ ಚಂದ್ರು ಲಮಾಣಿ ಅವರು ಈಗ ಲಂಚ ಪ್ರಕರಣದಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಒಂದು ರೀತಿ ಹೋರಾಟ ಮಾಡಿದ್ರು ಕೂಡ ಸದನದಲ್ಲಿ ಆಗ ಚಂದ್ರು ಲಮಾಣಿ ಅವರ ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿನೇ ಒಂದು ರೀತಿ ಬಿಜೆಪಿ ನಾಯಕರನ್ನ ಬಾಯಿ ಮುಚ್ಚಿಸುವಂತ ಸಾಧ್ಯತೆ ಕಾಂಗ್ರೆಸ್ ನಾಯಕರು ಕೂಡ ಮಾಡಬಹುದು. ಹಾಗಾಗಿನೇ ಮುಂಚಿತವಾಗಿನೇ ಇಲ್ಲೊಂದ್ ಕಡೆ ಒಂದು ಎಚ್ಚರಿಕೆ ನಡೆಯನ್ನು ತೋರೋದ್ರ ಮುಖಾಂತರವಾಗಿ ಡ್ಯಾಮೇಜ್ ಆಗೋಕ್ಕೂ ಮುಂಚಿತವಾಗಿನೇ ಇಲ್ಲೊಂದ್ ಕಡೆ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಅವರ ವಿರುದ್ಧವಾಗಿನೇ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ತಮ್ಮ ಮೇಲೆ ಆಪಾದನೆ ಮಾಡದಂತೆ ಒಂದು ರೀತಿ ಒಂದು ದಿಟ್ಟವಾದಂತ ನಿರ್ಧಾರವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಅವರಿಗೆ ಒಂದು ರೀತಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಪೂರಕವಾಗಿನೇ ಒಂದಷ್ಟು ಚರ್ಚೆಗಳು ಕೂಡ ರಾಜ್ಯ ಬಿಜೆಪಿ ನಡೀತಾ ಇದೆ. ಬಹುಶಃ ಇವತ್ತು ಅಥವಾ ನಾಳೆ ಶಾಸಕ ಚಂದ್ರು ಲಮಾಣಿ ಅವರ ವಿರುದ್ಧವಾಗಿ ಒಂದು ರೀತಿ ರಾಜ್ಯ ಬಿಜೆಪಿ ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಶಿಸ್ತು ಕ್ರಮವನ್ನು ಕೈಗೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಆ ಮುಖಾಂತರವಾಗಿ ಒಂದು ರೀತಿ ಡ್ಯಾಮೇಜ್ ಆಗೋಕ್ಕೂ ಮುಂಚಿತವಾಗಿನೇ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ತಮ್ಮ ವಿರೋಧಿಗಳಿಗೆ ಒಂದು ತಕ್ಕ ತಿರುಗೇಟನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ಸನ್ನದ್ಧವಾಗಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.